ನಮ್ಮ ಜಿಲ್ಲಾ ಪೊಲೀಸ್ ಕಂಟ್ರೋಲ್ ರೂಮಿಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ನಮ್ಮ ಕೋರ್ಟಿಂದ ಸುಮಾರು ಒಂದು 11:50ರಿಂದ 12 ಗಂಟೆ ನಡುವೆ ಮಾಹಿತಿ ಬರುತ್ತೆ. ಈ ರೀತಿ ಒಂದು ಬಾಂಬ್ ಥ್ರೆಟ್ ಮೇಲ್ ಬಂದಿದೆ ಅಂತ ಹೇಳಿ ನಮಗೆ ಮಾಹಿತಿ ತಿಳಿಸ್ತಾರೆ. ಮಾಹಿತಿ ಗೊತ್ತಾಗಿದ ತಕ್ಷಣ ಎಲ್ಲ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ಒಂದು ನ್ಯಾಯಾಲಯಕ್ಕೆ ನಾವು ಭೇಟಿ ಮಾಡಿರ್ತೀವಿ. ಭೇಟಿ ಮಾಡಿದ ಸಂದರ್ಭದಲ್ಲಿ ನಮ್ಮ ಬಾಂಬ್ ಸ್ಕ್ವಾಡ್ ಏನು ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಹತ್ರ ಏನಿದೆ ಎಲ್ಲ ಎಕ್ವಿಪ್ಮೆಂಟ್ಸ್ ಮೆನ್ ಆ್ಯಂಡ್ ಮೆಟೀರಿಯಲ್ಸ್ನೆಲ್ಲ ಡಿಪ್ಲಾಯ್ ಮಾಡಿ ಇಲ್ಲಿಗೆ ನಾವು ಕರೆತಂದಿರ್ತೀವಿ. ತಾವು ಈಗಾಗಲೇ ನೋಡಿರೋದ್ರ ಪ್ರಕಾರ ನಮ್ಮ ಎಲ್ಲ ಕೋರ್ಟಿನ 3 ಅಂತಸ್ತಿನ ಕಟ್ಟಡ ಮತ್ತು ಅದರದ್ದು ಪಬ್ಲಿಕ್ ಏರಿಯಾಸು ಮತ್ತು ರೂಮ್ಸ್ ಈ ಎಲ್ಲ ಜಾಗದಲ್ಲೂ ನಮ್ಮ ಶ್ವಾನದಳ ನಮ್ಮ ಡಾಗ್ ಸ್ಕ್ವಾಡ್ ಆಲ್ರೆಡಿ ಎಕ್ಸ್ಪ್ಲೋಸಿವ್ಸ್ ಏನು ಟ್ರೈನ್ ಆಗಿದೆ ಅದು ಎಲ್ಲ ರೀತಿ ಚೆಕ್ ಮಾಡಲಿಕ್ಕೆ ನಮ್ಮ ಸಿಬ್ಬಂದಿಯವರು ಕಾರ್ಯವೈಖರಿಯಲ್ಲಿ ಈಗ ಆಲ್ರೆಡಿ ಅವ್ರನ್ನ ತೋರಿಸ್ಕೊಂಡಿದ್ದಾರೆ. ಅದ್ರ ಜೊತೆಯಾಗಿ ನಮ್ಮ ಹ್ಯಾಂಡ್ ಆ್ಯಂಡ್ ಮೆಟಲ್ ಡಿಟೆಕ್ಟರ್ಸಿಂದ ಕೂಡ ನಾವು ಎಲ್ಲ ಕಡೆ ಚೆಕ್ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ನಮ್ಮ ಅಂಡರ್ ಪ್ಲೇಸ್ ಮಿರರ್ ಎಕ್ವಿಪ್ಮೆಂಟ್ ಆಗಿರಲಿ ಮತ್ತು ಅದ್ರ ಜೊತೆಗೆ ಏನಿದೆ ಡೀಪ್ ಸರ್ಚ್ ಮೆಟಲ್ ಡಿಟೆಕ್ಟರ್ಸ್ ಎಲ್ಲದರಲ್ಲೂ ನಾವು ಚೆಕ್ ಮಾಡಿ ನಾವು ಎಲ್ಲ ರೀತಿ ಏನೇನು ಕಾರ್ಯನ ಒಳಗೊಳ್ಬೇಕು ಎಲ್ಲ ಒಳಗೊಂಡಿದೆ. ಇದ್ರ ಬೇಸಿಸ್ ಮೇಲೆ ಈಗಾಗಲೇ ನಾನು ಮಾನ್ಯ PDG ಮೇಡಮ್ ಅವ್ರಿಗೆ ಭೇಟಿ ಮಾಡಿದ್ದೀನಿ. ಭೇಟಿ ಮಾಡಿ ಎಲ್ಲ ರೀತಿ ಪರಿಶೀಲನೆ ಮಾಡಬೇಕು ಅಂತ ಕೂಡ ನಾವು ಇವತ್ತು ನಮಗೆ ಮೇಲ್ನೋಟಿಗೆ ಬಂದರೆ ಮಾಹಿತಿ ಪ್ರಕಾರ ಭಾಳಷ್ಟು ಕೋರ್ಟಿಗೆ ಮೇಲ್ಸ್ ಬಂದಿದೆ ಅಂತ ಹೇಳ್ತಾರೆ. ಅದರಲ್ಲಿ ಇಲ್ಲೂ ಒಂದು ಬಂದಿದೆ ಅಂತ ಹೇಳಿ ನನಗೆ ಈ ಸಮಯಕ್ಕೆ ಮೇಲ್ನೋಟಕ್ಕೆ ಮಾಹಿತಿ ಇದೆ. ಪಬ್ಲಿಕಲ್ಲಿ ಒಂದು ಫಿಯರ್ ಪರ್ಸೆಪ್ಷನ್ ಕ್ರಿಯೇಟ್ ಮಾಡಲಿಕ್ಕೆ ಬಹುಶಃ ಇರ್ಬೋದು ಅಥವಾ ಜಸ್ಟ್ ಪ್ಲೇನ್ ಮಿಸ್ಚಿಫ್ ಕೂಡ ಮಾಡಲಿಕ್ಕೆ ಇರ್ಬೋದು. ಬಟ್ ಆದ್ರೂ ಸಹ ನಾವು ಯಾವ್ಯಾವ ರೀತಿ ಮುಂಜಾಗ್ರತೆ ಕ್ರಮ ಜರುಗಿಸಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಎಲ್ಲಿಂದ ಬಂತು, ಯಾರು ಕಳಿಸಿದ್ರು ಅದನ್ನು ಕೂಡ ನಾವು ಮುಂದೆ ತನಿಖೆಯಲ್ಲಿ ಪರಿಶೀಲನೆ ಮಾಡ್ತೀವಿ. ಈಗ ನೋಡಿ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಯಾವುದೇ ಇಮೇಲ್ ID ಆಗಿರಲಿ ಪಬ್ಲಿಕ್ ಡೊಮೇನಲ್ಲಿ ಅವೈಲೇಬಲ್ ಇದ್ದರೆ ಯಾವುದೇ ಒಂದು ವ್ಯಕ್ತಿ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಲಿಕ್ಕೆ ಎಲ್ಲ ರೀತಿ ಸಾಧ್ಯತೆ ಇರುತ್ತೆ. ಸೊ ಆ ಸಮಯದಲ್ಲಿ ಒಂದು ಸ್ವಲ್ಪ ಮಿಸ್ಚಿಫ್ ಮಾಂಗರ್ಸ್ ಮಾಡಿರ್ಬೋದು ಅಂತ ಹೇಳಿನೂ ಹೇಳ್ಬೋದು. ಬಟ್ ಆದರೂ ನಮ್ಮ ತನಿಖೆಯಲ್ಲೇ ಇದ್ರ ಬಗ್ಗೆ ನಾವು ಸ್ಪಷ್ಟನೆ ನೀಡಲಿಕ್ಕೆ ಸಾಧ್ಯತೆ ಇದೆ.